ನಮಸ್ಕಾರ ಸ್ನೇಹಿತರೆ, 100 ಡೇಸ್ ಚಾಲೆಂಜ್ 100 ವಿಡಿಯೋಸ್ಗೆ ಸ್ವಾಗತ. ಇದು ನಮ್ಮದು. ಇದರಲ್ಲಿ ಒಂದು ಹೊಸ ವಿಷಯನ ತಗೊಂಡ್ಬರ್ತಾ ಇದ್ದೀವಿ. ಇದನ್ನು ನಿಮ್ಮ 2 ನಿಮಿಷ ಟೈಮ್ ಕೊಟ್ಟು ಕೇಳಿ. ಇದರಲ್ಲಿ ಏನಂದರೆ ವಿಷಯ, ಅಹಂಕಾರ ಯಾವಾಗಲೂ ಕಾಲಿನ ಕೆಳಗಿರಬೇಕು ಹೊರತು ನೆತ್ತಿಯ ಮೇಲಿರಬಾರದು. ಏಕೆಂದರೆ ನೆತ್ತಿಯ ಮೇಲಿದ್ದರೆ ಅಲ್ಲಿ ಯಶಸ್ಸಿನ ಕಿರೀಟ ಇಡಲು ಜಾಗ ಇರೋದಿಲ್ಲ. ಅಂದರೆ ನೋಡಿ, ನಮ್ಗೆ ಅಹಂಕಾರವನ್ನು ಯಾವುದೇ ವಿಚಾರದಲ್ಲಾಗಲಿ ಏನೇ ಆಗಲಿ ಅದು ಬಂದದ್ದು ಗೊತ್ತಾಗಿಲ್ಲ, ಅದು ಎಷ್ಟು ಮಟ್ಟಿಗೆ ಬೆಳೆದಿದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಯಾಕಂದರೆ ಅಹಂಕಾರ ಅನ್ನೋದು ಅಷ್ಟು ಪವರ್ಫುಲ್ ಆಗಿದೆ. ಅಹಂಕಾರ ನಮಗೆ ಧರ್ಮದ ಅಡಿಯಲ್ಲಿದ್ದರೆ ಏನೂ ತೊಂದರೆ ಇಲ್ಲ. ಒಂದು ಧರ್ಮದ ಒಂದು ಚೌಕಟ್ಟಿರುತ್ತೆ, ಅದರಲ್ಲಿಂದ ಮಿಡ್ಲಲ್ಲಿ ಏನಿರುತ್ತೆ ಅದರಲ್ಲಿ ದಾಟಿ ಹೋಗಬಾರ್ದು. ಅಹಂಕಾರ ಇಲ್ಲಬಾರ ಅಂತ ಹೇಳ, ಮನುಷ್ಯನಿಗೆ ಇರಬೇಕು, ಇದ್ದರೂ ಅದೊಂದು ಆಯಾಕಟ್ಟಲ್ಲಿರಬೇಕು. ಕಂಪ್ಲೀಟಾಗಿ ಶೂನ್ಯವಾಗಿರೋ ಅಹಂಕಾರ ಇರೋ ವ್ಯಕ್ತಿ ಯಾರೂ ಇಲ್ಲ. ದೇವತೆಗಳು ಇಟ್ಕೊಂಡು ಸಾಧಿಸಿದ್ರು ಅಂದರೆ ಎಲ್ಲರ ಹತ್ರ ಇರುತ್ತೆ, ಬಟ್ ಅದನ್ನು ನಾವು ಧರ್ಮದ ಕಟ್ಟಲ್ಲಿ ಇಟ್ಕೊಂಡಿರ್ತಾರೆ. ಈಗೆಲ್ಲ ಸಾಮಾನ್ಯವಾಗಿ ನಮ್ಗೆ ಏನಾದರೂ ಒಂದು ಒಳ್ಳೆ ಕೆಲಸ ಆಯಿತು, ಆವಾಗ ನಮಗೆ ತಲೆಗೇರ್ಬಿಡುತ್ತೆ ಅಹಂಕಾರ ಅನ್ನೋದು. ಯಾರು ನಮ್ಮ ಕಣ್ಣಿಗೆ ಕಾಣಲ್ಲ. ಯಾವುದೊಂದು ಒಳ್ಳೆ ದುಡ್ಡು ಬಂದಾಗ ಯಾರು ಅಕ್ಕಪಕ್ಕದವ್ರು ಯಾರು ಕಾಣಲ್ಲ. ಆಮೇಲೆ ನಮಗೆ ಒಳ್ಳೆ ಜಾಬ್ ಸಿಕ್ತು. ಹೀಗೆ ಒಂದೊಂದು ಸ್ಟೆಪ್ ಏರ್ತಾ ಹೋದಂಗೆ ನಮಗೆ ಅಹಂಕಾರ ಜಾಸ್ತಿ ಆಗುತ್ತೆ. ಅಹಂಕಾರ ಜಾಸ್ತಿ ಆದರೆ ಕಣ್ಣು ಕುರುಡಾಗುತ್ತೆ ಅಂತ ಹೇಳ್ತಾರೆ ಹಿರಿಯರು. ಇದೇ ಒಳ್ಳೆ ಒಂದು ಮಾತು ಹೇಳ್ತಾರೆ, ಅಹಂಕಾರ ಅಂದರೆ ಮನುಷ್ಯನ ಸಣ್ಣಗೆ ಒಂದು ನಿಧಾನವಾಗಿ ತನ್ನನ್ನು ತಾನೇ ಕುರುಡಾಗಿ ಮಾಡುತ್ತಂತೆ. ಅಂದರೆ ಅಷ್ಟರ ಮಟ್ಟಿಗೆ ಅದು ಪ್ರಭಾವ ಇರುತ್ತಂತೆ. ಹಾಗಾಗಿ ನಾವು ಏನೇ ಮಾಡೋಕ್ಕಿಂತ ಮುಂಚೆ ನಮ್ಮ ಹತ್ರ ಫಸ್ಟು ಆ ಕೆಲಸ ಮಾಡಬೇಕಾದ್ರೆ ನಮ್ಗೆ ಅದರಿಂದ ಅಹಂಕಾರ ಬರ್ತದೇನೋ, ಅದರಿಂದ ನಮಗೆ ಕೋಪ ಬರ್ತೇನೋ, ಯಾವುದಾದ್ರು ಈ ಥರ ಏನಾದರೂ ಜಲಸ ಬರ್ತೇನೋ, ಇದೆಲ್ಲ ನೋಡಿಕೊಂಡು ನಾವು ಆ ಕೆಲಸನ ಮಾಡಬೇಕು. ಧನ್ಯವಾದಗಳು.